ಮೊನ್ನೆ ಮೈಸೂರಿಗೊಂದು ಕಾರ್ಯಕ್ರಮಕ್ಕೆ ಹೋದಾಗ ಕೃಷ್ಣೇಗೌಡರು ಸಿಕ್ಕಿದ್ರು. ಅವ್ರಿಗೆ ಯಾವುದೋ ರಾಜಕಾರಣಿ ಹೇಳಿದ್ರಂತ, ರಾಜಕಾರಣಿ ಹೆಸರು ಹೇಳಿದರು. ಸುಮ್ಮನೆ ಯಾಕಿಲ್ಲ, ಬೇಡ, ಅದು ರಾಜಕೀಯ ನಿಂತ ನೀರಲ್ಲ ಅಂದ್ರಂಥವ್ರು. ಅದಕ್ಕೆ ಕೃಷ್ಣೇಗೌಡರು ಹೌದೌದು, ಅದು ನಿಂತ ನೀರಲ್ಲ, ಹರಿತಾ ಇರೋ ವೃಷಭಾವತಿ ಅಂದ್ರಂತೆ. ಹರಿತಾ ಇದೆಯೋ ನಿಂತಿದೆಯೋ ಕುತೂಹಲಕಾರಿ ಅಂತೂ ತುಂಬ ಇರುತ್ತೆ ನೋಡಿ. ಇದು ನೆನ್ನೆಯಾದ ಬೆಳವಣಿಗೆ. ನೆನ್ನೆ ನ್ಯೂಸ್ ಅವರ್ ಇರಲಿಲ್ಲ ಅಂತ ಇವತ್ತು ಹೇಳ್ತಾ ಇರೋದು, ಬಟ್ ಭಾಳ ಕುತೂಹಲಕಾರಿ ಬೆಳವಣಿಗೆ ಇದು. ಮೇ 4ನೇ ತಾರೀಕು ಪಶ್ಚಿಮ ಬಂಗಾಳ ವಿಧಾನಸಭೆಯ ರಿಸಲ್ಟ್ ಬಂತು. 8 ದಿವಸ ಎಲ್ಲ ಸರಿಯಿತ್ತು, 8 ದಿವಸ. ಆಮೇಲೆ ಏನೇನೋ ಬೆಳವಣಿಗೆ. ಮೊದಲು ಶಾಸಕರು ಬಂಡಾಯ ಎದ್ರು. ಮಮತಾ ಬ್ಯಾನರ್ಜಿ ಯಾರನ್ನ ವಿಪಕ್ಷ ನಾಯಕರು ಅಂತ ಆರಿಸಿದ್ರಲ್ಲ, ಅವ್ರನ್ನ ಒಪ್ಪಲಿಲ್ಲ ಇವರು, ಬಂಡಾಯವೆದ್ದವರು. ಮಮತಾ ಬ್ಯಾನರ್ಜಿ ಅಂದರೆ ಅವರೀಗ ಶಾಸಕಿ ಕೂಡ ಅಲ್ಲ, ಆದರೆ ಪಕ್ಷದ ಸಂಸ್ಥಾಪಕಿ ಅನ್ನುವ ಕಾರಣಕ್ಕೆ ಪಕ್ಷದ ಮೇಲೆ ಒಂದು ಹಿಡ್ತಾ ಇರುತ್ತಲ್ಲ. ಶಿ ಹ್ಯಾಸ್ ಚೂಸನ್ ವಿಪಕ್ಷ ನಾಯಕರೊಬ್ಬರನ್ನು, ಇವರು ಒಪ್ಪಲಿಲ್ಲ. ಮೊದಲು 80 ಪೈಕಿ 52 ಜನ ಬಂಡಾಯ ಅಂದರು, ಈಗ 64 ಜನ ಆಗಿದ್ದಾರಂಥವ್ರು. ಅವರು ತಮ್ಮ ವಿಪಕ್ಷ ನಾಯಕರನ್ನ ಆರಿಸ್ಕೊಂಡು ತಾವು ಪ್ರತ್ಯೇಕವಾಗಿ ಕೂತ್ಕೊತಾ ಇದ್ದಾರೆ. ಇದು ವಿಧಾನಸಭೆಗೆ ಸೀಮಿತವಾದ ಬೆಳವಣಿಗೆ ಅಂದ್ಕೊಂಡ್ವಿ. ನೋಡಿದ್ರೆ ಲೋಕಸಭೆಯಲ್ಲೂ ಆಯಿತು. ರಾಜ್ಯಸಭೆಗೆ ಈಗಾಗಲೇ 3 ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಲೋಕಸಭೆಗೆ 29 ಸಂಸದರು ತೃಣಮೂಲ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದು, ಅದರಲ್ಲೊಬ್ಬರು ತೀರ್ಕೊಂಡಿದ್ದಾರೆ. 28 ಜನ ಉಳ್ಕೊಂಡಿದ್ದಾರೆ. 28ರ ಪೈಕಿ 20 ಜನ ಬಂಡಾಯ ಎದ್ರು. ಈ ಫೋಟೋಗಳ ಪೈಕಿ ಯಾರು ನಿಮಗೆ ಗೊತ್ತಾಗಲಿಲ್ಲ ಅಂದರೂ ಯೂಸುಫ್ ಪಠಾಣ್ ಅಂತೂ ಗೊತ್ತಾಗ್ತಾರೆ. ಯೂಸುಫ್ ಪಠಾಣ್ ಈ 20 ಜನ ಮೊದಲಿಗೆ ಓಂ ಬಿರ್ಲಾ ಅವ್ರಿಗೆ ಒಂದು ಪತ್ರ ಕೊಟ್ಟರು ಲೋಕಸಭೆ ಸ್ಪೀಕರ್ಗೆ, ನಮ್ಮದು ಪ್ರತ್ಯೇಕ ಬಣ, ನಮ್ಮನ್ನು ಪ್ರತ್ಯೇಕವಾಗಿ ಕೂಡಿಸಿ ಅಂತ. ಅದರ ಅರ್ಥ ಇವರು ಬಂದು ನಮ್ಮದೇ ತೃಣಮೂಲ ಕಾಂಗ್ರೆಸ್ಸು, ನಾವು 2/3 ಇದ್ದೀವಿ, ಪಕ್ಷ, ಪಕ್ಷದ ಚಿಹ್ನೆ, ಪಕ್ಷದ ಕಚೇರಿಗಳು, ಪಕ್ಷದ ಅಕೌಂಟ್ನಲ್ಲಿರೋ ದುಡ್ಡು ಎಲ್ಲ ನಮ್ಮದೇ ಅಂತಾರೆ ಅಂತ. ಆ ನಿರೀಕ್ಷೆ ಇತ್ತು. ಯಾಕಂದ್ರೆ ಆಗದೆ ಹಾಗೆ ಸಾಮಾನ್ಯ. ಮಹಾರಾಷ್ಟ್ರದಲ್ಲಿ ನೋಡಲಿಲ್ವ ನಾವು? ಶಿವಸೇನೆಯಿಂದ ಏಕನಾಥ್ ಶಿಂದೆ 2/3 MLAಗಳನ್ನು ಕರ್ಕೊಂಬಂದು ನಮ್ಮದೇ ಒರಿಜಿನಲ್ ಪಾರ್ಟಿ ಅಂದರು, ಅವ್ರದ್ದು ಆಗಿಬಿಡ್ತು ಪಕ್ಷ. ಶರದ್ ಪವಾರ್ರಿಂದ ಅಜಿತ್ ಪವಾರ್ 2/3 MLAಗಳನ್ನು ಕರ್ಕೊಂಡು ಬಂದು NCP ನಮ್ಮದೇ ಅಂದರು, ಅವ್ರದ್ದೇ ಆಯ್ತು. ಅದು ಇವರು ಹಾಗೆ ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ನೆನ್ನೆ ನಡೆದಂಥ ನಾಟಕೀಯ ಬೆಳವಣಿಗೆಗಳೇ ಬೇರೆ. ಸಾಯಂಕಾಲ 4 ಗಂಟೆ ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಮನೆಯಲ್ಲಿ ಇವರೊಂದು ಮೀಟಿಂಗಿಗೆ ಸೇರಿದ್ರು. ನೆನ್ನೆ ಸಂಜೆ 4 ಗಂಟೆಗೆ. 4:15ಕ್ಕೆ ನಿಶಿಕಾಂತ್ ದುಬೆ ಅವರ ಮನೆಗೆ ಹೋದರು. ನಿಶಿಕಾಂತ್ ದುಬೆಗೆ ಸ್ವಲ್ಪ ಇಂಥ ಲೀಗಲ್ ಮ್ಯಾಟರ್ ತುಂಬ ಅರ್ಥ ಆಗ್ತವೆ. ಒಡಿಸ್ಸಾದಿಂದ ಆರಿಸಿ ಬಂದಿರುವ BJPಯ ಸಂಸದ ನಿಶಿಕಾಂತ್, ಜಾರ್ಖಂಡ್ನಿಂದ ಆರಿಸಿ ಬಂದಿರುವ BJPಯ ಸಂಸದ ನಿಶಿಕಾಂತ್ ದುಬೆ ಮನೆಗೆ ಹೋದರು. 6:20 ಸ್ಪೀಕರ್ಗೆ ಪತ್ರ ಕೊಟ್ಟರು. ಸ್ಪೀಕರ್ಗೆ ಪತ್ರ ಕೊಟ್ಟವ್ರು ಯಾರು? ಅವರು ಅಭಿಷೇಕ್ ಬ್ಯಾನರ್ಜಿ ಸಾಹೇಬರು ಕಳಿಸಿದ್ರು. ಅವರು ತೃಣಮೂಲ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಸಂಸದರು. ಪತ್ರ ಕೊಟ್ಟು ಕಳಿಸಿದ್ರು. ಅವರು ಇವರನ್ನು ಪ್ರತ್ಯೇಕ ಬಣ ಅಂತ ಪರಿಗಣಿಸಬಾರದು ಅಂತ ಓಂ ಬಿರ್ಲಾ ಅವರಿಗೆ ಪತ್ರ ಕಳಿಸಿದ್ರು 6:20ಕ್ಕೆ. 7 ಗಂಟೆಗೆ ರೆಬೆಲ್ಸ್ ಮೀಟಿಂಗ್ ಮುಗೀತು. 7:20 ರೆಬೆಲ್ಸ್ ಬಂದು ಓಂ ಬಿರ್ಲಾ ಅವರನ್ನು ಭೇಟಿಯಾಗಿ ನಮ್ಮದು ಪ್ರತ್ಯೇಕ ಬಣ, ನಮಗೆ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ ಅಂದರು. 7:50ಕ್ಕೆ ಅನೌನ್ಸ್ ಮಾಡಿದ್ರು, NCPI ಪಕ್ಷದಲ್ಲಿ ನಾವು ವಿಲೀನರಾಗುತ್ತಿದ್ದೇವೆ ಅಂತ. NCPIಗೆ ಇದು ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಇದಕ್ಕಿಂತ ಇನ್ನೇನಿದೆ ರೀ. ತ್ರಿಪುರಾದ ನ್ಯಾಷನಲ್ ಸಿಟಿಸನ್ ಪಾರ್ಟಿ ಆಫ್ ಇಂಡಿಯಾ ರಿಜಿಸ್ಟರ್ ಆಗಿರೋದು ಪಶ್ಚಿಮ ಬಂಗಾಳದಲ್ಲಿದೆ. ಹೌರಾದಲ್ಲಿ ರಿಜಿಸ್ಟರ್ ಆಗಿದೆಯಂತೆ. ರಾಜಕಾರಣ ಮಾಡೋದು ತ್ರಿಪುರಾದಲ್ಲಿ. ರಾಜಕಾರಣ ಅಂದರೆ ಇದ್ದೂ ಇಲ್ದಂಗೆ. ನೀವು ಕರ್ನಾಟಕದಲ್ಲಿ ಲಿಸ್ಟ್ ತೆಗೆದು ನೋಡಿದರೆ ಇಂಥವು ಇದೆ, ಎಷ್ಟೋ ಪಾರ್ಟಿಗಳು ಸಿಗ್ತವೆ, ಹೆಸರು ಸಹಿತ ಕೇಳಿರೋದಿಲ್ಲ. ಇದು ತ್ರಿಪುರಾದಲ್ಲಿ ಅಂಥದ್ದೇ ಪಾರ್ಟಿ. ಮಜಾ ಅಂದರೆ ಈ NCPI ಪಕ್ಷದ ಧ್ಯೇಯ ಪಕ್ಷಾಂತರಿಗಳನ್ನು ತಿರಸ್ಕರಿಸಿ ಹಕ್ಕುಗಳನ್ನು ರಕ್ಷಿಸಿಕೊಳ್ಳಿ ಅನ್ನುವ ಧ್ಯೇಯ ಅಂತಿದ್ದಕ್ಕೆ. ಪಕ್ಷಾಂತರಿಗಳನ್ನು ತಿರಸ್ಕರಿಸಿ ಅಂತ. ಈಗ NCPIನವರು ನಮಗೆ 20 ಸಂಸದರಿದ್ದಾರೆ, ಅವರು ಎಲ್ಲರೂ ಪಕ್ಷಾಂತರಿಗಳೇ ಅಂತ ಹೇಳಬೇಕಾಗತ್ತೆ. 2020ರಲ್ಲಿ ಇದು ರಿಜಿಸ್ಟರ್ ಆಯಿತು ಎಲೆಕ್ಷನ್ ಕಮಿಷನ್ನಲ್ಲಿ. 2023ರ ತ್ರಿಪುರಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಕ್ಷ ಸ್ಪರ್ಧೆ ಮಾಡಿದ್ದು 2 ವಿಧಾನಸಭಾ ಕ್ಷೇತ್ರಗಳಿಗೆ. 2 ವಿಧಾನಸಭಾ ಕ್ಷೇತ್ರಗಳಿಗೆ 2 ಸೇರಿಸಿ ಬಂದ ಮತಗಳು ಇವರಿಗೆ 822.
2 ವಿಧಾನಸಭಾ ಕ್ಷೇತ್ರ ಸೇರಿಸಿ ಈ ಪಕ್ಷ ತಗೊಂಡಿರೋದು 822. 2 ಕ್ಷೇತ್ರಗಳಲ್ಲಿ ಇವರ ಅಭ್ಯರ್ಥಿಗಳ ಡೆಪಾಸಿಟ್ ಕಳ್ಕೊಂಡ್ರು. 2 ಕ್ಷೇತ್ರಗಳಲ್ಲಿ ಇವರ ಪಕ್ಷ ಪಡೆದದ್ದಕ್ಕಿಂತ ಹೆಚ್ಚು ಮತಗಳು ನೋಟಾಕ್ ಬಂದಿದ್ವು. ನನ್ ಆಫ್ ದ ಅಬೋ ಆಪ್ಷನ್ಗೆ ಇವರ ಪಕ್ಷ ಪಡೆದಕ್ಕಿಂತ ಹೆಚ್ಚು ಮತಗಳು ಬಂದಿದ್ವು. ಆ ಪಕ್ಷಕ್ಕೆ ಈಗ 20 ಜನ ಸಂಸದರಿದ್ದಾರೆ. ಆ ಪಕ್ಷ ಈಗ NDAದಲ್ಲಿ BJPಯನ್ನು ಹೊರತುಪಡಿಸಿದರೆ ಅತಿ ದೊಡ್ಡ ಪಕ್ಷ. ಕಾರಣ ಏನು? NCPI ಈಗಾಗಲೇ NDAದಲ್ಲಿ ಇದೆ. NDAದಲ್ಲಿ ಇಂಥ ಪಕ್ಷಗಳು ಇದ್ದಾವೆ. ಅಂದರೆ ಒಬ್ಬರು ಸಂಸದರಿಲ್ಲ, ಒಬ್ಬರು MLA ಇಲ್ಲ. ಬಟ್ ಓಟಿನ ಕಾರಣಕ್ಕೆ ಓಟ್ ಶೇರ್ ಬರ್ಬೋದು ಅನ್ನುವ ಕಾರಣಕ್ಕಾಗಿ ಪಕ್ಷಗಳಿದಾವೆ ಒಂದಷ್ಟು. ಅಂಥದ್ದೊಂದು ಪಕ್ಷ ಓಟು ಬಂದಿಲ್ಲ ಬಿಡಿ ಇವರಿಂದ, ಆ ಮಾತು ಬೇರೆ. ಈಗಾಗಲೇ NDAದಲ್ಲಿ ಇವರಿದ್ದಾರೆ. NCPIನ ರಾಷ್ಟ್ರೀಯ ಅಧ್ಯಕ್ಷ ಉತ್ತಿಯಾ ಕುಂಡು ಮೂಲತಃ ಬಂಗಾಳದವರಂತೆ. ಇದೊಂದು ಕಾರಣ ಮರ್ಜರ್ಗೆ. ಈ ಉತ್ತಿಯಾ ಕುಂಡು ಪಶ್ಚಿಮ ಬಂಗಾಳದ ಈಗಿನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಗೆ ಆಪ್ತರಂತೆ. ಆ ಕಡೆಯಿಂದನೇ ಬಂದಿರುತ್ತೆ ಪ್ಲಾನ್. ಇನ್ನು 2/3 MLAಗಳು ಅಥವಾ MPಗಳು ಪಕ್ಷಾಂತರ ಮಾಡಿದರೆ ಅವರು ಸದಸ್ಯತ್ವ ರದ್ದಾಗೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಒದಗಿಸಿಕೊಟ್ಟಿರುವಂಥ ಅವಕಾಶ ಅದು. ಆಯಾರಾಮ್ ಗಯಾರಾಮ್ ಸಂಸ್ಕೃತಿ ಬೆಳೆದುಬಿಟ್ಟಿತ್ತು. ಒಬ್ಬೊಬ್ಬರು ಒಂದೊಂದು ಪಕ್ಷಕ್ಕೆ ಜಿಗಿತಿದ್ರು. ಇಲ್ಲ, ಜಿಗಿಯೋದಾದರೆ ಅಂದರೆ ರಿಟೇಲ್ ವ್ಯವಹಾರ ಇಲ್ಲ, ಹೋಲ್ಸೇಲ್ ವ್ಯವಹಾರ ಅಷ್ಟೇ ಅನ್ನುವ ರೀತಿಯಲ್ಲಿ ಕಾನೂನೊಂದನ್ನು ತರಲಾಯಿತು. 9 ಜನ ಎಲ್ಲಾದರೂ ಸದಸ್ಯರಿದ್ದರೆ ಅವರಲ್ಲಿ 6 ಜನ ಒಟ್ಟಿಗೆ ಇದ್ದರೆ ಮಾತ್ರ ಅವರ ಸದಸ್ಯತ್ವ ರದ್ದಾಗೋದಿಲ್ಲ. 5 ಅಥವಾ 5ಕ್ಕಿಂತ ಕಡಿಮೆ ಇದ್ದರೆ ಸದಸ್ಯತ್ವ ಹೋಗ್ಬಿಡುತ್ತೆ, ಉಪಚುನಾವಣೆಯನ್ನು ಎದುರಿಸಬೇಕಾಗತ್ತೆ ಅನ್ನುವ ಕಾನೂನು ಬಂತು. ಆ ಕಾನೂನಿನ ಪ್ರಕಾರ ಇವರ ಸದಸ್ಯತ್ವ ಯಾರ್ದು ರದ್ದಾಗೋದಿಲ್ಲ. ಈಗ ಪ್ರತ್ಯೇಕ ಬಣ ಅಂತಾದರೆ ಕಾನೂನಿನ ಹೋರಾಟದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಅಂತ. ಈಗ NCP ಮತ್ತು ಶಿವಸೇನೆಯ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡ್ತು. ನನಗೆ ಎಕ್ಸಾಕ್ಟಾಗಿ ಅದರ ಸೆಂಟೆನ್ಸ್ ನೆನಪಿಲ್ಲ. ಬಟ್ ಅವ್ರು ಹೇಳಿದ್ದಂದರೆ, ಒಂದು ಪಕ್ಷ ಅಂದರೆ ಅದರಿಂದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಮಾತ್ರ ಅಲ್ಲ, ಆ ಪಕ್ಷದಲ್ಲಿ ಕಾರ್ಯಕರ್ತರಿರ್ತಾರೆ, ಪದಾಧಿಕಾರಿಗಳಿರ್ತಾರೆ. ಆ ಪಕ್ಷದ ಚಿಹ್ನೆಯಡಿಯಲ್ಲಿ ನಿಂತು ಚುನಾವಣೆ ಸೋತವರು ಇರ್ತಾರೆ, ಅವರು ಒಂದಷ್ಟು ಓಟ್ ತಗೊಂಡಿರ್ತಾರೆ. 2/3 MLAಗಳು MPಗಳು ತಗೊಂಡೋಗಿದ್ದು ನಮ್ಮ ಪಕ್ಷ ಅಂದ್ಬಿಟ್ರೆ ಉಳಿದವರ ಅಭಿಪ್ರಾಯಕ್ಕೆ ಏನು ಬೆಲೆ ಬಂತು ಅಂತ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆ ಕೇಳಿತ್ತು. ಇದೆಲ್ಲವನ್ನೂ ಗಮನದಲ್ಲಿಟ್ಕೊಂಡು ಸ್ಪೀಕರ್ ನಿರ್ಧರಿಸಬೇಕು ಅಂತ ಹೇಳಿದರು. ನಾಳೆ ದಿವಸ ಮಮತಾ ಬ್ಯಾನರ್ಜಿ ಇದನ್ನೇ ಇಟ್ಕೊಂಡು ಕೋರ್ಟಿಗೆ ಹೋದರೆ ಹಿನ್ನಡೆಯಾಗಬಹುದು ಅನ್ನುವ ಲೆಕ್ಕಾಚಾರವು ಇವ್ರಿಗೆ ಇದ್ದಂಗಿದೆ. ಅದಕ್ಕೆ NCPI ಜೊತೆ ಮರ್ಜರ್ ಅನೌನ್ಸ್ ಮಾಡಿದ್ದಾರೆ ಇವರು. ಅದರ ಜೊತೆಗೆ ನೀವು ಪ್ಯೂರ್, ಇದೆಲ್ಲ ಟೆಕ್ನಿಕಲ್ ಆಯಿತು, ಇದೆಲ್ಲ ಲೀಗಲ್ ಪಾಯಿಂಟ್ ಆಯಿತು. ಪ್ಯೂರ್ ಪೊಲಿಟಿಕಲಿ ನೋಡೋದಾದರೆ ಈಗ ಬಂಡೆದ್ದಿರುವಂಥ 20 ಸಂಸದರ ಪೈಕಿ ಬಹುತೇಕರು ನಮಗೆ ಆ ತೃಣಮೂಲ ಕಾಂಗ್ರೆಸ್ನ ಬ್ಯಾಡ್ಜೇ ಬೇಡ ಅಂತಾರಂತೆ. ತೃಣಮೂಲ ಕಾಂಗ್ರೆಸ್ ಅನ್ನುವ ಹೆಸರು, ಅದರ ಚಿಹ್ನೆ ವಿಪರೀತ ಆ್ಯಂಟಿ ಇನ್ಕಂಬನ್ಸಿ ಇದೆ. ಅಂದರೆ ಆ್ಯಂಟಿ ಇನ್ಕಂಬನ್ಸಿ ಅಂದರೆ ಸರ್ಕಾರನೇ ಕಳ್ಕೊಂಡಿದ್ದಾರೆ ಬಿಡಿ, ಜನಾಭಿಪ್ರಾಯ ವಿರುದ್ಧ ಇದೆ. ಅದಕ್ಕೆ ಮುಖ ಅಷ್ಟೇ ನಮ್ಮದು, ಪೊಲಿಟಿಕಲ್ ಐಡೆಂಟಿಟಿನೇ ಬೇರೆ. ಜನ ಬಂಡಾಯ ಎದ್ದಂಗೆ ಎದ್ದುಬಿಟ್ಟಿದ್ದಾರೆ ತೃಣಮೂಲ ಕಾಂಗ್ರೆಸ್ನ ವಿರುದ್ಧ. ಅದಕ್ಕೆ ಆ ಪಕ್ಷ ಚಿಹ್ನೆ, ಪಕ್ಷದ ಐಡೆಂಟಿಟಿ ಯಾವುದು ಬೇಡ ಅಂತಾರಂಥವ್ರು. ಆಯ್ತಪ್ಪ, ಹಂಗಿದ್ರೆ ನೇರವಾಗಿ ಬಂದು BJPನ ಸೇರ್ಕೊಂಡ್ಬಿಟ್ಟಿದ್ರೆ ಮುಗಿದೋಗಿರೋದಲ್ಲ. ನಾವು NDAನ ಬೆಂಬಲಿಸ್ತೀವಿ ಅನ್ನೋದು ಯಾಕೆ, BJPನೇ ಸೇರ್ಕೊಂಡ್ಬಿಟ್ಟಿದ್ರೆ ಅದು ಉಲ್ಟಾ ಹೊಡಿಬೋದು ಅನ್ನೋದು ಇವರ ಪೊಲಿಟಿಕಲ್ ಲೆಕ್ಕಾಚಾರ ಇದೆ. ಅದರ ಜೊತೆಗೆ BJP ಈಸ್ ಆಲ್ಸೋ ನಾಟ್ ವೆರಿ ಕೀನ್ ಅಂತೆ ನೀವೆಲ್ಲ ಬಂದು ಸೇರ್ಕೊಂಬಿಡಿ ಅನ್ನೋದಕ್ಕೆ. ಇವರೇನು ಕಡಿಮೆ ಮಾತಾಡಿದಾರ? ಉಳಿದ 19 ಜನ ಮಾತಾಡಿರಬಹುದಾಗಿದ್ದೇ ಒಂದು ತೂಕ. ಈ 20ನೇ ವ್ಯಕ್ತಿ ಇದಾರಲ್ಲ ಸಯೋನಿ ಘೋಷ್, ಅವರು ಮಾತಾಡಿದ್ದೇ ಇನ್ನೊಂದು ತೂಕ. ಅದು ಬರ್ತೀನಿ ನಾನು. ಈ ಕಾಕೋಲಿ ಘೋಷು, ಈ ಟೀಮ್ ಲೀಡರು ಕಾಕೋಲಿ ಘೋಷ್ ಅನೌನ್ಸ್ ಮಾಡಿದ್ರು. ಪೂರ್ತಿ ಕ್ಲೇಮ್ ಏನು ಬಿಟ್ಟಂಗಿಲ್ಲ ಇವರು ತೃಣಮೂಲ ಕಾಂಗ್ರೆಸ್ ಮೇಲೆ. ಇದರ ಮಧ್ಯದಲ್ಲಿ ನಾನು ಆಗಲೇ ಹೇಳಿದಾಗ ಅಭಿಷೇಕ್ ಬ್ಯಾನರ್ಜಿ ಪತ್ರ ಕೊಟ್ಟು ಕಳಿಸಿದ್ರು ರಾಜ್ಯಸಭಾ ಸದಸ್ಯೆ ಸಾಗರಿಕಾ ಘೋಷ್ ಅವ್ರ ಕೈಯಲ್ಲಿ. ತೃಣಮೂಲ ಕಾಂಗ್ರೆಸ್ಸಿಂದ ರಾಜ್ಯಸಭೆ ಕಳಿಸಿದ್ದಾರೆ ಅವ್ರನ್ನ. ಅವರು ಮಾತಾಡಿದ್ರು ಓಂ ಬಿರ್ಲಾ ಅವರಿಗೆ ಪತ್ರ ಕೊಟ್ಟು ಬಂದ ನಂತರ. ಕೀರ್ತಿ ಆಜಾದ್ ಇನ್ನೊಬ್ಬ ಸಂಸದರವರು, ಕೇಳಿಸ್ಕೊಳ್ಳಿ. हमने चिट्ठी दी है कि तृणमूल कांग्रेस एक
इनडिविजिबल पार्टी है और एक इस तरह से आप अलग जुट लोकसभा के अंदर नहीं बना सकते हैं, ये गैर संवैधानिक है। मैम क्या बात हुई, स्पीकर सर से आपने मुलाकात हमने की? चिट्ठी दी है स्पीकर साहब को कि इस तरह से जो तृणमूल कांग्रेस को तोड़ना चाहते हैं, जो अलग से लोकसभा के अंदर एक जुट बनाना चाहते हैं, ये संविधान के बिल्कुल खिलाफ है। संविधान इसको अलाउ नहीं करता है, ये संविधान के विपरीत है। ಸಯೋನಿ ಘೋಷ್ ಬಗ್ಗೆ ಹೇಳ್ತಾ ಇದ್ದೆ. ಮೇ 4ನೇ ತಾರೀಕು ರಿಸಲ್ಟ್ ಬಂದದ್ದು. ಮೇ 14ನೇ ತಾರೀಖಿನ ಭಾಷಣವನ್ನು ನೋಡಬೇಕು ಅವ್ರದ್ದು. ಎಲೆಕ್ಷನ್ ರಿಸಲ್ಟ್ ಬಂದು ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಸೋತು 10 ದಿನಗಳಾದ ನಂತರವೂ ಈ ಹೆಣ್ಮಗಳ ಭಾಷಣ BJPಯ ವಿರುದ್ಧ. ಇವತ್ತು ಏರ್ಪೋರ್ಟ್ ಇಳಿದಿದ್ದಾರೆ. ಇಳಿದ ಮೇಲೆ ಪತ್ರಕರ್ತರ ಪ್ರಶ್ನೆ ಕೇಳಿದ್ದಾರೆ, ಏನು ಹೇಳ್ತೀರಿ ನೀವು ಅಂದರೆ, ನಾನು ನಿಮಗೆಲ್ಲ ಉತ್ತರ ಕೊಡಬೇಕಾಗಿರೋದು ನನ್ನ ಕ್ಷೇತ್ರದ ಜನರಿಗೆ ಅಂದರು ಸಯೋನಿ ಘೋಷ್. ನಿಮ್ಮ ಕ್ಷೇತ್ರದ ಜನನೇ ನೋಡ್ತಿದ್ದಾರೆ ಹೇಳ್ರಿ ಅಂದರೆ ಏನು ಮಾತೇ ಇಲ್ಲ. ರಾಘವ್ ಛಡ್ಡಾ ಆಮ್ ಆದ್ಮಿ ಪಕ್ಷದಿಂದ BJPಗೆ ಹೋದಾಗ ಚಡ್ಡಿ ಆದರು ಅಂದಿದ್ರು ಸಯೋನಿ ಘೋಷ್. ನಾಳೆ ಒಂದು ಸ್ವಲ್ಪ ಸಮಾಧಾನಗೊಂಡ ಮೇಲೆ ಇವರು ಹಾಗೆ ಹೇಳ್ತಾರೇನೋ, ರಾಜಕೀಯ ನಿಂತ ನೀರಲ್ಲ ಹರಿತಾ ಇರುವ ನೀರು ಅಂದುಬಿಡ್ತಾರೋ ಏನೋ ಸಯೋನಿ ಘೋಷ್. ಅಲ್ಲಿನ BJPಯವ್ರಿಗೂ ಇವ್ರು ಪಕ್ಷ ಬಿಟ್ಟು ಬಂದುಬಿಟ್ರು, ನಮ್ಮ ಜೊತೆಗಿದ್ದಾರೆ ಈಗ, ಸಯೋನಿ ಘೋಷ್ ಜಿಂದಾಬಾದ್, ಸಯೋನಿ ಘೋಷ್ಗೆ ಜಯವಾಗಲಿ ಅಂತ ಹೇಳೋಕ್ಕಾರೋ ಹೆಂಗೆ ಮನಸ್ಸು ಬರುತ್ತೆ ರೀ. ಇಷ್ಟೆಲ್ಲ ಮಾತಾಡಿದ ನಂತರ ಅವರು ಅದೊಂದು ಹಾಡು ಹಾಡಿದರು. ಬೇಸಿಕಲಿ ಶಿ ಈಸ್ ಅ ಸಿಂಗರ್ ಆ್ಯಂಡ್ ಆ್ಯಕ್ಟ್ರೆಸ್. ಏನೋ ನನ್ನ ಮನಸ್ಸಿನಲ್ಲಿ ಮದೀನಾ, ಕಣ್ಣುಗಳಲ್ಲಿ ಕಾಬಾ, ಹಾಗೇನೋ ಹಾಡು ಭಾಳ ಫೇಮಸ್ ಆಗಿತ್ತದು. ಯೋಗಿ ಆದಿತ್ಯನಾಥ್ ಅವರು ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಪ್ರಚಾರಕ್ಕೆ ಅಲ್ಲಿಗೆ ಬಂದಾಗ ಈ ನೆಲದಲ್ಲಿ ಕಾಬಾ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂದರು. ಅದು ಸಯೋನಿ ಘೋಷ್ ಹಾಡಿದ ಹಾಡಿಗಲ್ಲ, ಅದು ಹುಮಾಯೂನ್ ಕಬೀರ್ ಅವರು ಒಂದು ಬಾಬ್ರಿ ಮಸೀದಿನ ಅಲ್ಲೆಲ್ಲೋ ಕಟ್ತೀನಿ ಅಂತ ಹೊರಟು ಮಮತಾ ಬ್ಯಾನರ್ಜಿ ಸಿಟ್ಟಿಗೆದ್ದು ಪಕ್ಷದಿಂದ ಉಚ್ಚಾಟನೆ ಮಾಡಿದರು. ಹುಮಾಯೂನ್ ಕಬೀರ್ ಇನ್ನೊಂದು ಪಕ್ಷ ಕಟ್ಕೊಂಡು ಬಾಬ್ರಿ ಮಸೀದಿಗೆ ಅಡಿಗಲ್ಲು ಹಾಕಿದ್ದಾರೆ ಅವರು ಕಟ್ತೀನಿ ಅಂತ. 2 ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ 2ರಲ್ಲೂ ಹುಮಾಯೂನ್ ಕಬೀರ್ ಗೆದ್ದಿದ್ದಾರೆ. ಆ ಹುಮಾಯೂನ್ ಕಬೀರ್ ವಿಷಯ ಮಾತಾಡುವಾಗ ಯಾವತ್ತೂ ಇಲ್ಲೊಂದು ಕಾಬಾ ಕಟ್ಟೋದಕ್ಕೆ ಬಿಡೋದಿಲ್ಲ ಅಂತ ಯೋಗಿ ಆದಿತ್ಯನಾಥ್ ಹೇಳಿದ್ರು. ಈಗ ಅಸಾದುದ್ದೀನ್ ವಯಸ್ಸು ಹೇಳ್ತಾರೆ, ಅವ್ರು ಕಾಬಾ ಕಟ್ಟೋದಕ್ಕೆ ಬಿಡಲ್ಲ ಅಂತಿದ್ರು, ಇವರು ನನ್ನ ಕಣ್ಣಲ್ಲೇ ಕಾಬಾ ಇದೆ ಅಂತಿದ್ರು, ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಿದ್ದಾರೆ ಈಗ ಅಂತ. ಅಂತೂ ಇಂತೂ ಯುದ್ಧ ನಿಲ್ಲುವ ಸಮಯ ಬಂತು ಅಂತ ಅನ್ನಿಸ್ತಾ ಇದೆ. ನಿಂತಾಗಲೇ ನಂಬದು ನಾವಿದನ್ನು. 19ನೇ ತಾರೀಕು ಶಾಂತಿ ಒಪ್ಪಂದಕ್ಕೆ ಸಹಿಯಂತೆ. JD ವ್ಯಾನ್ಸ್ ಅಮೇರಿಕದ ಕಡೆಯಿಂದ, ಅಬ್ಬಾಸ್ ಅರಾಗ್ಚಿ, JD ವ್ಯಾನ್ಸ್ ಅಮೇರಿಕದ ಉಪಾಧ್ಯಕ್ಷರು, ಅಬ್ಬಾಸ್ ಅರಾಗ್ಚಿ ಇರಾನಿನ ಸ್ಪೀಕರ್, ಇಬ್ಬರು ಜಿನಿವಾದಲ್ಲಿ ಸೈನ್ ಹಾಕ್ತಾರಂತೆ. ಫೆಬ್ರವರಿ 28ಕ್ಕೆ ಶುರುವಾಗಿರೋ ಯುದ್ಧ ಇದು. ಏಪ್ರಿಲ್ 8ನೇ ತಾರೀಕು ಒಂದು ಶಾಂತಿ ಒಪ್ಪಂದ ಜಾರಿಗೆ ಬಂತು. ಅದಾದ ನಂತರ ಒಂದು ಬಾಂಬ್ ಹಾಕಿಲ್ವಾ, ಯಾರು ಸತ್ತೇ ಇಲ್ವಾ, ನಡೀತಾನೇ ಇದೆ. 3.5 ತಿಂಗಳಾದ ಮೇಲೆ ಶಾಂತಿ ಒಪ್ಪಂದ ಸಹಿ ಹಾಕೋದಕ್ಕೆ ಒಂದು ಜಾಗ ಮತ್ತು ಡೇಟ್ ಡಿಸೈಡ್ ಆಗಿದೆ. ಅವತ್ತು ಡೊನಾಲ್ಡ್ ಟ್ರಂಪ್ ಬರ್ಡೇ ಅಂತೆ, ಅಮೇರಿಕದ ಅಧ್ಯಕ್ಷರ ಹುಟ್ಟುಹಬ್ಬ ಅಂತ ಅವತ್ತೇ ಸೈನ್ ಹಾಕ್ತಾ ಇದ್ದಾರೆ. ಸಹಜವಾಗಿ ಹೇಳೋ ಪ್ರಶ್ನೆ, ಹಂಗಿದ್ರೆ ಈ ಯುದ್ಧದಲ್ಲಿ ಯಾರು ಗೆದ್ದರು ಅಂತ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಅದು ಅದೇನು ಕ್ರಿಕೆಟ್ ಮ್ಯಾಚಾ? ಸ್ಕೋರ್ ಸ್ಕ್ರೀನ್ ಮೇಲಿದೆ, ಇಂಥವ್ರು ಗೆದ್ದರು ಇಂಥವ್ರು ಸೋತರು ಅಂತ ಅನೌನ್ಸ್ ಮಾಡಿ ಅವಾರ್ಡ್ ಕೊಡೋದಕ್ಕೆ ಅದೇನು ಕ್ರಿಕೆಟ್ ಮ್ಯಾಚಾ? ಯುದ್ಧ ಅದು. ಎಲೆಕ್ಷನ್ನೂ ಅಲ್ಲ. ಎಲೆಕ್ಷನ್ನಲ್ಲಿ ಸೋತವರು ಅಟ್ಲೀಸ್ಟು ನಾವು ನೈತಿಕ ಗೆಲುವಾಗಿದೆ ಅಂತವರು ಹೇಳ್ತಾರೆ. ಇಲ್ಲಿ ಇದು ಜೂನ್ 19ಕ್ಕಲ್ಲ ಬರ್ಡೇ, ಡೊನಾಲ್ಡ್ ಟ್ರಂಪ್ ಬರ್ಡೇ ನಿನ್ನೆ ಆಗಿತ್ತು. ನಿನ್ನೆ ಫೈನಲ್ ಆಯಿತು ಇದೊಂದು ಸೈನ್ ಹಾಕೋದು ಅಂತ, ಅಂದರೆ ಡ್ರಾಫ್ಟ್ ಫೈನಲ್ ಆಯಿತು. ಏನೇನು ಇರಬಹುದು ಇದರಲ್ಲಿ ಅಂತ 2 ಹಂತದಲ್ಲಿ ಇರುತ್ತಿದ್ದು. ಮೊದಲ ಹಂತದಲ್ಲಿ ಏನು 19ನೇ ತಾರೀಕು ಸೈನ್ ಹಾಕ್ತಾರೆ, ಅದು 2 ತಿಂಗಳಾದಮೇಲೆ 2ನೇ ಹಂತದಂತೆ. ಮೊದಲ ಹಂತಕ್ಕೆ ಸೈನ್ ಆದಮೇಲೆ ಮಾತುಕತೆಗಳು ಮುಂದುವರಿತವೆ ಅಂತ. ಏನೇನಿರಬಹುದು 19ನೇ ತಾರೀಕಿನ ಒಪ್ಪಂದದಲ್ಲಿ? ಲೆಬನಾನ್ ಒಳಗೊಂಡಂತೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಕದನ ವಿರಾಮ ಅಂತ ಇರುತ್ತೆ. ಅದನ್ನು ಆಲ್ರೆಡಿ ಇಸ್ರೇಲ್ನವ್ರು ತಳ್ಳಿ ಹಾಕಿಬಿಟ್ಟಿದ್ದಾರೆ. ಇಡೀ ಮಧ್ಯಪ್ರಾಚ್ಯದ್ದಲ್ಲ ಇದು,
ಅಮೇರಿಕ ಇರಾನ್ ಮಧ್ಯೆ ಆಗ್ತಿರೋದು ಅಂತ, ಅದಕ್ಕೆ ಆಮೇಲೆ ಬರ್ತೀನಿ. ಯಾವ ದೇಶಗಳು ಪರಸ್ಪರ ದಾಳಿ ಪ್ರತಿದಾಳಿ ಮಾಡಬಾರದು. ಇರಾನ್ನ ಸಾರ್ವಭೌಮತ್ವಕ್ಕೆ ಅಮೇರಿಕ ಮಾನ್ಯತೆ ಕೊಡಬೇಕು. ಇನ್ನು ಮುಂದೆ ಇರಾನಿನ ಇಂಟರ್ನಲ್ ಮ್ಯಾಟರ್ನಲ್ಲಿ ಹಸ್ತಕ್ಷೇಪ ಮಾಡೋ ಹಂಗಿಲ್ಲ. ಹಾರ್ಮುಜ್ ಜಲಸಂಧಿಯ ಅಮೇರಿಕದ ನೌಕಾ ದಿಗ್ಬಂಧನ ಅಂತ್ಯ. ಇರಾನ್ನ ಸುತ್ತಮುತ್ತ ನಿಯೋಜನೆಯಾದಂಥ ಅಮೇರಿಕದ ಸೇನೆ ವಾಪಸ್ ಹೋಗೋದು. ವಿದೇಶಗಳಲ್ಲಿನ ಇರಾನಿನ $24 ಬಿಲಿಯನ್ ಸ್ಟ್ರಕ್ ಏನಾಗಿದೆ ಅದು ರಿಲೀಸ್ ಆಗಬೇಕು. ಇರಾನಿನ ತೈಲ ಕಂಪನಿಗಳ ಮೇಲಿನ ವ್ಯಾಪಾರ ನಿರ್ಬಂಧ ತೆರವಾಗಬೇಕು ಅಂತ. ಇವರು ಯುದ್ಧ ಶುರುವ ಮಾಡೋ ತನಕ ಆ $24 ಬಿಲಿಯನ್ ಸ್ಟ್ರಕ್ ಹಾಕ್ಕೊಂಡೇ ಇತ್ತು ಅವ್ರದ್ದು. ಇರಾನಿನ ಆಯಿಲ್ ಕಂಪನಿಗಳ ಮೇಲೆ ಅಮೇರಿಕ ವಿಧಿಸಿದ ದಿಗ್ಬಂಧನ ಹಾಗೆ ಮುಂದುವರ್ಕೊಂಡು ಹೋಗ್ತಿತ್ತು. ಯಾರೂ ಅವರಿಂದ ಆಯಿಲ್ ಖರೀದಿ ಮಾಡೋಂಗಿಲ್ಲ ಅಂತ ಅಮೇರಿಕ ಹೇಳಿತ್ತು. ಲೀಗಲಿ ಯಾರೂ ಖರೀದಿ ಮಾಡ್ತಿರಲಿಲ್ಲ, ಸ್ಮಗ್ಲಿಂಗ್ ಆಗ್ತಿತ್ತು ಅಷ್ಟೇ, ಕದ್ದು ಮುಚ್ಚೆ ಆಗಬೇಕಾಗಿತ್ತು ಅವಾಗ. ಇನ್ನು ಮುಂದೆ ಲೀಗಲ್ ಆಗಿ ವ್ಯಾಪಾರ ಮಾಡ್ತಾರೆ ಅವರು. $24 ಬಿಲಿಯನ್ ದುಡ್ಡು ಬರುತ್ತೆ ಅವ್ರಿಗೆ. ಇರಾನಿನ ಷರತ್ತುಗಳು ಇದಕ್ಕಿಂತ ದೊಡ್ಡವಿದ್ದಾವೆ. ಒಂದು, ತೈಲ ಮಾರಾಟದ ನಿರ್ಬಂಧ ತೆರವು ಮಾಡಬೇಕು. ಫ್ರೀಸ್ ಆಗಿರೋ $24 ಬಿಲಿಯನ್ ಬಿಡುಗಡೆಯಾಗಬೇಕು. ಲೆಬನಾನಿನ ಮೇಲೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ದಾಳಿ ಮಾಡಬಾರ್ದು. 60 ದಿನದ ಮಾತುಕತೆಯಲ್ಲಿ, ಇದಾದ ನಂತರ ಏನು 60 ದಿನಗಳ ಪೀರಿಯಡ್ನಲ್ಲಿ ಮಾತುಕತೆ ಶುರುವಾಗುತ್ತೆ, ಆವಾಗ ಬೇಕಿದ್ದರೆ ನಮ್ಮ ಹತ್ರ ಇರೋ ಯುರೇನಿಯಂ ನಾವೇ ಇಟ್ಕೋಬೇಕಾ, ಅಣ್ವಸ್ತ್ರಗಳನ್ನು ಡೆವಲಪ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದನ್ನು ಆಮೇಲೆ ಚರ್ಚೆ ಮಾಡೋಣ. ಇರಾನಿನ ಪುನರ್ ನಿರ್ಮಾಣಕ್ಕೆ ಅಮೇರಿಕ $300 ಬಿಲಿಯನ್ ದುಡ್ಡು ಕೊಡಬೇಕು ಅಂತ. ಇದು ಇರಾನಿನ ಕಂಡೀಷನ್. ಇಷ್ಟೆಲ್ಲ ಆದ ನಂತರವೂ ಬಗೆಹರಿಯದ ಕೆಲವು ವಿಷಯಗಳು ಉಳಿತವೆ. ಅಣ್ವಸ್ತ್ರ ಕಾರ್ಯಕ್ರಮ ಇರಾನ್ ನಿಲ್ಲಿಸ್ಬೇಕಾ ನಿಲ್ಲಿಸಬಾರ್ದಾ? ಕ್ಷಿಪಣಿ ಕಾರ್ಯಕ್ರಮ ಅಂದರೆ ಅಮೇರಿಕ ಕಂಡೀಷನ್ ಆರಂಭದಲ್ಲಿ ಹಾಕಿತ್ತು, ಯುದ್ಧದ ಆರಂಭದಲ್ಲಿ. ಎಷ್ಟೋ 2,500ಕ್ಕಿಂತ ಜಾಸ್ತಿ ಮಿಸೈಲ್ ಇಟ್ಕೊಳ್ಳೋಂಗಿಲ್ಲ ನೀವು. ನಿಮ್ಮ ಮಿಸೈಲ್ ಮ್ಯಾನ್ಯುಫ್ಯಾಕ್ಚರಿಂಗ್ ಕೆಪಾಸಿಟಿ ಕೂಡ ಕರ್ಟೇಲ್ ಮಾಡಬೇಕು ಅಂತ ಅಮೇರಿಕ ಹೇಳಿತ್ತು. ಆ ವಿಷಯ ಹಾಗೆ ಉಳ್ಕೊಳ್ಳುತ್ತೆ. ಇರಾನ್ ಯಾವುದೇ ಭಯೋತ್ಪಾದಕ ಸಂಘಟನೆಗಳಿಗೆ ಆರ್ಥಿಕವಾಗಿ ಆಗಲಿ ವೆಪನ್ಸ್ ಆಗಲಿ ಕೊಡೋಂಗಿಲ್ಲ, ದುಡ್ಡನ್ನಾಗಲಿ ವೆಪನ್ಸ್ ಆಗಲಿ ಕೊಡೋಂಗಿಲ್ಲ ಅನ್ನೋದು ಕಂಡೀಷನ್ ಇರ್ತಿತ್ತು. ಅದು ಮೋಸ್ಟ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಲೆಬನಾನ್ನಲ್ಲಿ ಕೂತ್ಕೊಂಡು ಇಸ್ರೇಲ್ ಮೇಲೆ ಹಿಜ್ಬುಲ್ಲಾದವ್ರು ಏನು ದಾಳಿ ಮಾಡ್ತಾರಲ್ಲ, ಭಯೋತ್ಪಾದಕ ಸಂಘಟನೆ ಹೆಜ್ಬುಲ್ಲಾ, ಅದನ್ನು ಸಾಕ್ತಾ ಇರೋದೇ ಇರಾನ್. ಯಮನ್ನಲ್ಲಿ ಕೂತ್ಕೊಂಡು ಹೌತಿಗಳು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರೆ, ಹೌತಿಗಳನ್ನು ಸಾಕ್ತಾ ಇರೋದು ಇರಾನೇ. ಇನ್ನೊಂದು ಕಡೆ ಗಾಜಾಯಿಂದ, ವೆಸ್ಟ್ ಬ್ಯಾಂಕಿಂದ ಹಮಾಸ್ ಭಯೋತ್ಪಾದಕ ಸಂಘಟನೆ ಇಸ್ರೇಲ್ ಮೇಲೆ ದಾಳಿ ನಡೆಸುತ್ತೆ. ಅದಕ್ಕೂ ವೆಪನ್ಸ್ ಬರೋದು ಇರಾನ್ನಿಂದಾನೆ, ಜಾಸ್ತಿ ವೆಪನ್ ಬರೋದು ಅದಕ್ಕೂ ಇರಾನ್ನಿಂದಾನೆ. ಅದನ್ನು ನಿಲ್ಲಿಸುವ ವಿಷಯ ಬಹುಶಃ ಈ ಅಗ್ರಿಮೆಂಟ್ನಲ್ಲಿ ಬರೋದೇ ಇಲ್ಲವೇನು, ಆಮೇಲೆ ಚರ್ಚೆ ಮಾಡೋಣ ಅಂತಾರೋ ಏನು. ಭವಿಷ್ಯದಲ್ಲಿ ಇರಾನ್ ಮೇಲೆ ಅಮೇರಿಕ ಇಸ್ರೇಲ್ ದಾಳಿ ಮಾಡಲ್ಲ ಅನ್ನೋದರ ಬಗ್ಗೆ ಗ್ಯಾರಂಟಿ ಕೊಡಬೇಕಂತೆ. $300 ಬಿಲಿಯನ್ ಪರಿಹಾರ ಅಮೇರಿಕ ಕೊಡೋದು. ಇರಾನಿನ ಮೇಲಿರುವಂಥ ಎಲ್ಲ ಆರ್ಥಿಕ ದಿಗ್ಬಂಧನಗಳನ್ನು ತೆಗೆದುಹಾಕುವಂಥದ್ದು. ನೋಡಿ, ಯುದ್ಧ ಮಾಡಿ ಒಂದು ರೀತಿಯಲ್ಲಿ, ಅಂದರೆ ಈ ಎಲ್ಲ ಕಂಡೀಷನ್ಗಳಿಗೆ ಸೈನ್ ಆದರೆ, ಈ ಯುದ್ಧ ಮಾಡಿ ಅಮೇರಿಕ ಇರಾನಿಗೆ ಉಪಕಾರ ಮಾಡ್ದಂಗಾಯಿತು ಅಲ್ವೇ? ಅಯಾತುಲ್ಲಾ ಅಲಿ ಖಮೇನಿ ಅನ್ನುವಂಥ 87 ವರ್ಷದ ವಯೋವೃದ್ಧ ಆಳ್ತಾ ಇದ್ರು ಆ ದೇಶವನ್ನು. ಒಂದೇ ಹೊಡೆತಕ್ಕೆ ಇವ್ರು ಮುಗಿಸ್ಬಿಟ್ರ. ಆ ವಯೋವೃದ್ಧ ಮತ್ತು ಅವರ ಟೀಮು ಒಂದು ಮೈಂಡ್ಸೆಟ್ಟಿನ ಹೆಚ್ಚು ಕಡಿಮೆ ವಯಸ್ಸಾಗಿದ್ದ ಟೀಮ್ ಇತ್ತಪ್ಪ, ಒಂದೇ ಹೊಡೆತಕ್ಕೆ ಮುಗಿಸಿದ್ರು ಇವರು. ಮುಜ್ತಬಾ ಅಲಿ ಖಮೇನಿ ಈಗ ನೆಕ್ಸ್ಟ್ ಸುಪ್ರೀಂ ಲೀಡರು. ಯಂಗ್ ಬ್ಲಡ್ಡು, ಹೆಲ್ತ್ ಹೆಂಗಿದೆಯೋ ಗೊತ್ತಿಲ್ಲ ದಾಳಿಯ ನಂತರ, ಬಟ್ ಯಂಗ್ ಬ್ಲಡ್ಡು, ಹೊಸ ಟೀಮು ಮಾಡಿಕೊಟ್ರು. ದೇಶ ವಿದೇಶಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ನಿಬಂಧನೆಗಳ ತೆರುವಂತೆ, ಹಿಂದೆ ಯಾವತ್ತೋ ಸ್ಟ್ರಕ್ ಆಗಿದ್ದು $24 ಬಿಲಿಯನ್ ವಾಪಸ್ ಕೊಟ್ಟುಬಿಡೋದಂತೆ, ದೇಶದ ಪುನರ್ನಿರ್ಮಾಣಕ್ಕೆ $300 ಬಿಲಿಯನ್ ಕೊಡೋದಂತೆ. ಅಂದರೆ ಅಮೇರಿಕಾ ಇರಾನಿನ ಟರ್ಮ್ಗಳ ಮೇಲೆ, ಇರಾನಿನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಇದನ್ನು ಸೈನ್ ಹಾಕುತ್ತಾ ಅನ್ನುವುದೇ ಅತಿ ದೊಡ್ಡ ಕುತೂಹಲ ಇರೋದೀಗ. ಡ್ರಾಫ್ಟ್ ರೆಡಿ ಆಗಿಬಿಟ್ಟಿದೆ, ಯಾವ ಕಾಪಿಗೆ ಸೈನ್ ಆಗಬೇಕಲ್ಲ, ಕಾಪಿ ರೆಡಿ ಆಗಿಬಿಟ್ಟಿದೆ. ಅದರಲ್ಲಿ ಏನಿದೆ ಅನ್ನೋದು ಜಗತ್ತಿಗೆ ಗೊತ್ತಾಗಬೇಕು. ಡೊನಾಲ್ಡ್ ಟ್ರಂಪ್ ಮಾಡಿದ ಹುಚ್ಚಾಟಗಳು, ದಡ್ಡತನಗಳು, ಹೆಂಗೋ ಒಂದು ಯುದ್ಧ ನಿಂತು ಹಾರ್ಮುಜ್ ಜಲಸಂಧಿ ಓಪನ್ ಆಗಿ, ತೈಲ ಸರಬರಾಜು ನಾರ್ಮಲೈಸ್ ಆಗಿ, ಈಗ ಆಲ್ರೆಡಿ ಯುದ್ಧ ನಿಲ್ಲುತ್ತೆ ಅನ್ನುವ ಸುದ್ದಿಗೆ ಕ್ರೂಡ್ ಆಯಿಲ್ ಪ್ರೈಸ್ ಕೆಳಗಿಳಿದಿದೆ.
ಯುದ್ಧ ನಿಲ್ಲುತ್ತೆ ಅನ್ನೋ ಸುದ್ದಿಗೆ. ಅದು ಇನ್ನಷ್ಟು ಕೆಳಗಿಳಿದು ಜಗತ್ತಿನಾದ್ಯಂತ ಶೇರ್ ಮಾರ್ಕೆಟ್ಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಅದು ಸ್ಟೆಬಲೈಸ್ ಆಗಬಹುದು. ಭಾರತ ನೋಡಿ, ಕಡಿಮೆ ಕ್ರೂಡ್ ಆಯಿಲ್ ಕಡಿಮೆ ರೇಟಿಗಿದೆ, ಬಟ್ ನಾವು ಜಾಸ್ತಿ ದುಡ್ಡು ಕೊಡ್ತಾ ಇರೋದು ಟ್ರಾನ್ಸ್ಪೋರ್ಟೇಷನ್ಗೆ. ಮೊದಲಾದರೆ ಹಾರ್ಮುಜ್ ಜಲಸಂಧಿಯ ಮೂಲಕ ಮ್ಯಾಕ್ಸಿಮಮ್ 10ರಿಂದ 12 ದಿವಸದಲ್ಲಿ ಕ್ರೂಡ್ ಆಯಿಲ್ ಬಂದು ತಲುಪಿಬಿಡೋದು ನಮಗೆ. ಈಗ 40ರಿಂದ 50 ದಿವಸ ಬೇಕು ಬೇರೆ ಬೇರೆ ಕಡೆಗಳಿಂದ ನಾವು ತರಿಸಿಕೊಳ್ತಾ ಇರುವ ಕ್ರೂಡ್ ಆಯಿಲ್ಲು. ವೆನಿಜುವೆಲಾಯಿಂದ ತರಿಸ್ಕೊತಾ ಇದ್ದೀವಿ, ರಷ್ಯಾದಿಂದ ಅಂತೂ ಮೊದಲಿಂದನೂ ಇದ್ದೇ ಇದೆ, ಅದು ಜಾಸ್ತಿ ಆಗಿದೆ. 40ರಿಂದ 50 ದಿವಸ ಬೇಕೀಗ ಒಂದು ಟ್ಯಾಂಕರ್ ಬಂದು ತಲುಪಬೇಕು ಭಾರತಕ್ಕೆ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಎಕ್ಸ್ಟ್ರಾ. ಯುದ್ಧದ ವಾತಾವರಣ ಇರುವ ಕಾರಣಕ್ಕಾಗಿ ಇನ್ಶೂರೆನ್ಸ್ ಪ್ರೀಮಿಯಂ ಎಕ್ಸ್ಟ್ರಾ ಕಟ್ಟಬೇಕು. ಅದೆಲ್ಲ ಕಾರಣಕ್ಕಾಗಿ ಪೆಟ್ರೋಲು ಡೀಸೆಲ್ ರೇಟ್ ಇಷ್ಟು ಜಾಸ್ತಿ ಮಾಡೋ ಪರಿಸ್ಥಿತಿ ಬಂದಿದೆ. ಟ್ರಂಪ್ ಹೇಳಿದ್ದೇನು? ಯುದ್ಧ ಶುರು ಮಾಡಿದಾಗ ರೆಜಿಮ್ ಚೇಂಜ್ ಮಾಡಿಬಿಡ್ತೀವಿ. ಇವರೇನು ಅಂದ್ಕೊಂಡಿದ್ರು, ಅಯಾತುಲ್ಲಾ ಅಲಿ ಖಮೇನಿಯೇ ಒಬ್ಬ ಸರ್ವಾಧಿಕಾರಿ. ಅದು ಹೌದು, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆ ದೇಶದ ಜನರ ಅಭಿಪ್ರಾಯಗಳನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದಂಥ ಮನುಷ್ಯ. ಈ ಅಯಾತುಲ್ಲಾ ಅಲಿ ಖಮೇನಿ ಬೇಕಿನ್ನು. ಇವರ ಗುರು ಒಬ್ಬರಿದ್ದರು, ಅವರು ಕೊಟ್ಟ ಫತ್ವಾಗಳನ್ನು ಲಿಸ್ಟ್ ನೋಡಿದೆ ನಾನು. ಎಂತೆಂಥ ಫತ್ವಾಗಳವು. ಸಣ್ಣ ಸಣ್ಣ ಹೆಣ್ಣು ಮಕ್ಕಳ ವಿಷಯದಲ್ಲೂ ಕೊಟ್ಟರು. ಬಿಡಿ, ವಿಷಯ ಎಲ್ಲಿಂದ ಎಲ್ಲಿಗೋ ಹೋಗೋದು ಬೇಡ. ಇವರೇನು ಅಂದ್ಕೊಂಡ್ರು, ಅಯಾತುಲ್ಲಾ ಅಲಿ ಖಮೇನಿನ ಹೊಡೆದ ತಕ್ಷಣ ದೇಶದ ಜನ ದಂಗೆ ಎದ್ದು ಅಧಿಕಾರನ ತಮ್ಮ ಕೈಗೆ ತಗೊಂಡ್ಬಿಡ್ತಾರೆ ಅಂತ. ಅಷ್ಟು ಧೈರ್ಯ ದೇಶದ ಜನರಿಗೆ ಬರಲಿಲ್ಲ, ಅದನ್ನು ಮಾಡೋದಕ್ಕಾಗಲಿಲ್ಲ. ಇರಾನ್ ಶಸ್ತ್ರಗಳನ್ನು ಕೆಳಗಿಟ್ಟು ಶರಣಾಗತವಾಗಬೇಕು ಅನ್ನುವ ನಿರೀಕ್ಷೆ ಇತ್ತು, ಆಗಲಿಲ್ಲ. ಅಣ್ವಸ್ತ್ರ ಪ್ರೋಗ್ರಾಮ್ ಇಮ್ಮಿಡಿಯೇಟಾಗಿ ಇರಾನ್ ನಿಲ್ಲಿಸಿಬಿಡಬೇಕು ಅಂತಿತ್ತು, ಇವತ್ತಿಗೂ ಒಪ್ಕೋತಿಲ್ಲ ಅವರು ಅದನ್ನು ನಿಲ್ಲಿಸೋದಕ್ಕೆ. ಇರಾನ್ ಎಷ್ಟು ಕ್ಷಿಪಣಿ ತಯಾರಿಸಬೇಕು, ಎಷ್ಟನ್ನು ತಮ್ಮ ಆಯುಧಾಗಾರಗಳಲ್ಲಿ ಇಟ್ಕೊಂಡಿರಬೇಕು ಅನ್ನೋದ್ರ ಬಗ್ಗೆ ನಾವು ಕಂಡೀಷನ್ಸ್ ಹಾಕ್ತೀವಿ. ಡ್ರೋನ್ ಕೂಡ ಇಷ್ಟೇ ಇಟ್ಕೊಂಡಿರ್ಬೇಕು ಅಂತೀವಿ ಅಂದಿದ್ರು, ಅದು ಆಗಲಿಲ್ಲ. ನೀವು ನಮ್ಮ ಮೇಲೆ ದಾಳಿ ಮಾಡಿಬಿಟ್ರಿ, ಇನ್ನು ಮುಂದೆ ಹಿಜ್ಬುಲ್ಲಾಕ್ಕಾಗಲಿ, ಹೌತಿಗಾಗಲಿ, ವೆಸ್ಟ್ ಬ್ಯಾಂಕ್ನಿಂದ ಕೆಲಸ ಮಾಡುವ ಅಥವಾ ಗಾಜಾ ಸ್ಟ್ರಿಪ್ನಿಂದ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಹಮಾಸ್ಗಾಗಲಿ ನಾವು ಬೆಂಬಲ ಕೊಡೋದಿಲ್ಲ ಅಂದ್ಬಿಡುತ್ತೆ ಇರಾನ್ ಅಂತಿತ್ತು, ಅದು ಆಗಲಿಲ್ಲ. ಏನೂ ಆಗಲಿಲ್ಲ. ಇದು ಬೇಸಿಕಲಿ ಯುದ್ಧ ನಿಂತರೆ ಸಾಕು ಅನ್ನುವ ಪರಿಸ್ಥಿತಿಗೆ ಅಮೇರಿಕಾ ಬಂದಿದೆ. ಆ ಕಾರಣಕ್ಕಾಗಿ ಒಂದು ಅಗ್ರಿಮೆಂಟ್ ಸೈನ್ ಆಗ್ತಾ ಇದೆ. ಆದರೆ ಇಸ್ರೇಲ್ನವ್ರು ಹೇಳ್ತಾ ಇದ್ದಾರೆ, ಇದಕ್ಕೂ ನಮಗೂ ಸಂಬಂಧನೇ ಇಲ್ಲ. ಇದು ಅಮೇರಿಕಾ ಇರಾನ್ ಮಧ್ಯೆ ನಡೀತಾ ಇರುವ ಶಾಂತಿ ಒಪ್ಪಂದ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ ಅವರು. ನೋಡಿ, ಇರಾನ್ ತನ್ನ ಮೇಲೆ ನಡೀತಾ ಇರುವ ದಾಳಿ ಮತ್ತು ಲೆಬನಾನ್ ಮೇಲೆ ನಡೀತಾ ಇರುವ ದಾಳಿಯನ್ನು ಏಕರೂಪದಲ್ಲಿ ಟ್ರೀಟ್ ಮಾಡುತ್ತೆ, ಒಂದೇ ರೀತಿ ಅಂತ ಟ್ರೀಟ್ ಮಾಡುತ್ತೆ. ಅದು ನನ್ನ ಮೇಲೆ ದಾಳಿ ಮಾಡೋದು ಒಂದೇ, ಲೆಬನಾನ್ ಮೇಲೆ ದಾಳಿ ಮಾಡೋದು ಒಂದೇ ಅನ್ನತ್ತೆ. ಆ್ಯಕ್ಚುಲಿ ಇಸ್ರೇಲದ್ದು ನಾವು ಹೇಳುವುದಕ್ಕೆ ಸರಳ ಆಗಲಿ ಅಂತ ಲೆಬನಾನ್ ಮೇಲೆ ದಾಳಿ ಅಂತೀವಿ. ಲೆಬನಾನ್ ನಿಜವಾಗಿಯೂ ಯಾರಿಗೆ ಸೇರಿದ್ದಲ್ಲ ಅವರಿಗೆ ಇಸ್ರೇಲ್ ಮೇಲಿನ ದಾಳಿ ಇಷ್ಟ ಇಲ್ಲ. ಒಂದು ಕ್ರಿಶ್ಚಿಯನ್ ದೇಶ, ಅದು ಚೆನ್ನಾಗಿದ್ರು ಅವರು ಇಸ್ರೇಲ್ ಜೊತೆಗೆ. ಆ ಲೆಬನಾನ್ನ ದಕ್ಷಿಣ ಭಾಗದಲ್ಲಿ ಮುಸ್ಲಿಂ ಕಾನ್ಸಂಟ್ರೇಷನ್ ಆಗಿ ಆ ಭಾಗದ ಮೇಲೆ ಹೆಜ್ಬುಲ್ಲಾದವರು ಕಂಟ್ರೋಲ್ ತಗೊಂಡ್ಬಿಟ್ಟಿದ್ದಾರೆ. ಅದರ ರಾಜಧಾನಿ ಬೈರುತ್ ಸೇರಿದಂತೆ ಎಲ್ಲ ಕಡೆ ಹಿಜ್ಬುಲ್ಲಾದವ್ರ ಕಂಟ್ರೋಲು. ಲೆಬನಾನಿನ ಮೂಲ ನಿವಾಸಿಗಳನ್ನು ಲೆಬನಾನಿನ ಉತ್ತರಕ್ಕೆ ಓಡಿಸ್ಬಿಟ್ಟಿದ್ದಾರೆ ಅವರು. ಆ ಹೆಜ್ಬುಲ್ಲಾ ಮೇಲೆ ದಾಳಿ ಮಾಡ್ತಾ ಇರೋದು ಅನ್ನತ್ತೆ ಇಸ್ರೇಲು. ನಾವು ದಾಳಿ ಲೆಬನಾನ್ ಮೇಲೆ ಮಾಡ್ತಾ ಇಲ್ಲ, ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆಯ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ. ಅಮೇರಿಕಾ ಇರಾನ್ ಮಧ್ಯೆ ಒಪ್ಪಂದ ಆಯಿತು ಅನ್ನುವ ಕಾರಣಕ್ಕಾಗಿ ನಾವು ನಮ್ಮ ಶತ್ರುಗಳಾಗಿರುವ ಹೆಜ್ಬುಲ್ಲಾ ಮೇಲಿನ ದಾಳಿಯನ್ನು ಯಾವ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಈ ಒಪ್ಪಂದಕ್ಕೂ ನಮಗೂ ಸಂಬಂಧನೇ ಇಲ್ಲ, ಅವರವರು ಮಾಡ್ಕೊತಾ ಇದ್ದಾರೆ, ಇದರಲ್ಲಿ ನಾವು ಭಾಗಿದಾರರೇ ಅಲ್ಲ ಅಂತ ಸ್ಪಷ್ಟವಾಗಿ ಇಸ್ರೇಲ್ ಹೇಳ್ತಾ ಇದೆ. ಇಟ್ಮರ್ ಬೆನ್ಗ್ವೇರ್, ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಚಿವರು ಹೇಳ್ತಾ ಇದ್ದಾರೆ, ಅಮೇರಿಕಾ ಇರಾನ್ ನಡುವಿನ ಶಾಂತಿ ಒಪ್ಪಂದ ಆಗ್ತಾ ಇದೆ, ಆದರೆ ಶಾಂತಿ ಒಪ್ಪಂದಕ್ಕೆ ಇಸ್ರೇಲ್ ಬದ್ಧವಾಗಿಲ್ಲ. ಈ ಒಪ್ಪಂದ ನಮ್ಮ ಭದ್ರತೆಯನ್ನು ರಕ್ಷಿಸುವುದಿಲ್ಲ, ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ. ಇದು ಶಾಂತಿ ಒಪ್ಪಂದದಲ್ಲಿ ಇನ್ನು ಮುಂದೆ ಹಿಜ್ಬುಲ್ಲಾ ಯಾವ ಕಾರಣಕ್ಕೂ ಇಸ್ರೇಲ್ ಮೇಲೆ ದಾಳಿ ಮಾಡಬಾರ್ದು ಅಂತ ಏನಾದ್ರು ಇದೆಯಾ? ಇಲ್ಲ. ಹಂಗಿದ್ದ ಮೇಲೆ ನಾವು ನಮ್ಮ ರಕ್ಷಣೆಯನ್ನು ನಾವು ಮಾಡ್ಕೋತೀವಿ ಅಂತಾರವರು. ನಾವು ಹಿಜ್ಬುಲ್ಲಾನ ಸಂಪೂರ್ಣ ನಿರ್ಮೂಲನ ಮಾಡಬೇಕು, ಅಮೇರಿಕಾ ಇರಾನ್ ಶಾಂತಿ ಒಪ್ಪಂದ ಇಸ್ರೇಲ್ ಪಾಲಿಗೆ ಒಳ್ಳೆಯದಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ನೋಡೋಣ 19ರ ಆ ಅಗ್ರಿಮೆಂಟ್ನಲ್ಲಿ ಏನಿರುತ್ತೆ ಏನಿರೋದಿಲ್ಲ ಅಂತ. ಬಟ್ ನೀವು ಉಳಿದಿದ್ದೇನೇ ಆಗಲಿ, ಅಮೇರಿಕದ ಹೆಜಿಮನಿಗೆ, ಅಮೇರಿಕದ ಆ ದೊಡ್ಡಣ್ಣ ಅನ್ನುವ ಸ್ಥಾನಮಾನಕ್ಕೆ ಮರ್ಮಾಘಾತ ಕೊಟ್ಟಂಥ ಯುದ್ಧ ಇದು.
ಮರ್ಮಾಘಾತ ಕೊಟ್ಟಂಥ ಯುದ್ಧ. ಅಮೇರಿಕಾ ದೊಡ್ಡಣ್ಣ, ಸೂಪರ್ ಪವರು ಅದೆಲ್ಲ ಅನ್ನಿಸಿಕೊಳ್ಳೋದಕ್ಕಿಂತ ಮುಂಚೆ ಇಂಗ್ಲೆಂಡ್ ಅನ್ನಿಸ್ಕೊಳ್ತಾ ಇತ್ತು. ಹಾಗೆ ಬ್ರಿಟಿಷರು ನಾವು ಸೂಪರ್ ಪವರ್, ಸೂರ್ಯ ಮುಳುಗದ ದೇಶ ಅಂತಿದ್ರು ಅವರು. ಆ ಸೂಯೆಜ್ ಕೆನಾಲನ್ನು ಈಜಿಪ್ಟ್ನಲ್ಲಿ ರಾಷ್ಟ್ರೀಕರಣ ಮಾಡಿದಾಗ ಅದರ ವಿರುದ್ಧ ದಂಡೆತ್ಕೊಂಡು ಬಂತು ಇಂಗ್ಲೆಂಡು. ಅಮೇರಿಕದವ್ರು ನಥಿಂಗ್ ಡೂಯಿಂಗ್, ವಾಪಸ್ ಹೋಗಿ ಅಂದ ತಕ್ಷಣ ವಾಪಸ್ ಹೋಗ್ಬಿಟ್ರು ಅವರು. ಅಲ್ಲಿಗೆ ಆವತ್ತಿಗೆ ಇಂಗ್ಲೆಂಡಿನ ಆ ಸೂಪರ್ ಪವರ್ ಸ್ಟೇಟಸ್ ಕುಸಿದೋಗ್ಬಿಡ್ತು. ಇದು ಈ ಯುದ್ಧ ಮತ್ತು ಈ ಒಪ್ಪಂದ ಇದೆಯಲ್ಲ, ಅಮೇರಿಕದ ಸೂಪರ್ ಪವರ್ ಸ್ಟೇಟಸ್ಸಿಗೆ ಕೊಡ್ಲಿ ಏಟ್ ಕೊಟ್ಟಂಗಿದು, ಕೊಡ್ಲಿ ಏಟ್ ಕೊಟ್ಟಂಗೆ. ಅದೊಂದು ಉಪಕಾರನ ಡೊನಾಲ್ಡ್ ಟ್ರಂಪ್ ಮಾಡಿಟ್ಟು ಹೋದರು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು RSSನ ಸರಸಂಘ ಚಾಲಕರಿಗೆ ಒಂದು ಪತ್ರ ಬರೆದಿದ್ದಾರೆ. ಪತ್ರ ಇಂಗ್ಲೀಷ್ನಲ್ಲಿದೆ, ನನ್ನ ಕೈಯಲ್ಲಿದೆ, ಒಂದು 2 ಪೇಜ್ ಇದೆ. ಇದು ಪತ್ರದ ಸಾರಾಂಶ ಏನು ಅನ್ನೋದು ಹೇಳ್ಬಿಡ್ತೀನಿ. ಕೆಲವೊಂದು ಸೆಂಟೆನ್ಸ್ ಇಂಟ್ರೆಸ್ಟಿಂಗ್ ಇದಾವೆ, ಆ ಸೆಂಟೆನ್ಸ್ಗಳಿಗೆ ಬರ್ತೀನಿ ನಾನು. ರಾಷ್ಟ್ರೀಯತೆ ಶಿಸ್ತಿನ ಬಗ್ಗೆ ಮಾತನಾಡುವ RSS ಪಾರದರ್ಶಕತೆಯನ್ನು ಪ್ರದರ್ಶಿಸಲಿ. ಭಾರತದ ಸಂವಿಧಾನದ ಬಗ್ಗೆ ಗೌರವವನ್ನು ಕಾರ್ಯರೂಪದಲ್ಲಿ ತೋರಿಸಲಿ. ಕಾನೂನು ಪಾಲನೆ ವಿಚಾರದಲ್ಲಿ RSS ಕೂಡ ಮಾದರಿಯಾಗಬೇಕು. ಸಾಮಾನ್ಯ ನಾಗರಿಕರಿಗೆ ಅನ್ವಯವಾಗುವ ನಿಯಮ RSSಗೂ ಅನ್ವಯವಾಗಲಿ. ನಿಯಮಗಳಿಂದ ವಿನಾಯಿತಿ ಪಡೆಯುವ ನೈತಿಕ ಹಕ್ಕು RSSಗೆ ಇಲ್ಲ. ಕಾರ್ಮಿಕ ಸಂಘಟನೆ, ಟ್ರಸ್ಟ್, NGOಗಳಂತೆ RSS ನೋಂದಣಿಗೆ ಒಳಪಡಲಿ. ಲೆಕ್ಕ ಪರಿಶೋಧನೆ ಮತ್ತು ಹಣಕಾಸು ಪಾರದರ್ಶಕತೆ RSS ಕಾಪಾಡಿಕೊಳ್ಳಲಿ. ಆರ್ಥಿಕ ವ್ಯವಹಾರಗಳ ಸಂಪೂರ್ಣ ವಿವರವನ್ನು RSS ಬಹಿರಂಗಪಡಿಸಲಿ. ದೇಶದ ಕಾನೂನು ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುವ ಬದ್ಧತೆ ತೋರಿಸಲಿ. RSS ಶತಮಾನೋತ್ಸವ ಕೇವಲ ಸಂಭ್ರಮಾಚರಣೆಯಾಗಬಾರದು. ಶತಮಾನೋತ್ಸವವನ್ನು ಸಾಂವಿಧಾನಿಕ ಆತ್ಮಾವಲೋಕನದ ಸಂದರ್ಭವಾಗಿಸಲಿ. ಈ ಕುರಿತು RSSನಿಂದ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿದ್ದೇನೆ ಅನ್ನುವ ಪತ್ರವನ್ನು ಪ್ರಿಯಾಂಕ ಖರ್ಗೆ ಅವರು ಬರೆದಿದ್ದಾರೆ. ಅಂದರೆ ಅವ್ರು ಕೇಳ್ತಾ ಇರೋದೇನು ಬೇಸಿಕಲಿ, RSSನ ಕಾನೂನಾತ್ಮಕ ಸ್ಥಾನಮಾನ, ಲೀಗಲ್ ಸ್ಟೇಟಸ್ ಏನಪ್ಪ RSSದ್ದು, ಮತ್ತು ಸಂಘಟನೆಯ ರಚನೆ ಹೆಂಗಿದೆ ನಿಮ್ಮದು ಅಂತ, ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳು, RSSನ ದೇಣಿಗೆ, ಕೊಡುಗೆ, ಆದಾಯದ ಮೂಲಗಳು, RSS ಸಂಘಟನೆಯ ವೆಚ್ಚ ಮತ್ತು ಆಸ್ತಿಪಾಸ್ತಿಗಳ ವಿವರ, ಕಾನೂನಿನ ಪ್ರಕಾರ ಅನ್ವಯವಾಗುವ ತೆರಿಗೆಯನ್ನು ನೀವು ಪಾವತಿಸ್ತಾ ಇದ್ದೀರಾ, ನೋಂದಣಿ ಇಲ್ಲದೆ ಚಟುವಟಿಕೆ ನಡೆಸಲು ಯಾವ ಕಾನೂನಾತ್ಮಕ ಆಧಾರವನ್ನು ಅವಲಂಬಿಸಲಾಗಿದೆ. ಇಷ್ಟು ವಿಷಯಗಳನ್ನು ಇನ್ಕ್ಲೂಡಿಂಗ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಹಕ್ಕು ಯಾವ ಸಾಂವಿಧಾನಿಕ ಮತ್ತು ಶಾಸನಾತ್ಮಕ ಚೌಕಟ್ಟಿನ ಅಡಿಯಲ್ಲಿ ಪಡೆದುಕೊಂಡಿದ್ದೀರಿ ಅಂತ ಪ್ರಿಯಾಂಕ ಖರ್ಗೆ ಅವರು ಕೇಳ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್, ಇಂಥದ್ದೊಂದು ಪತ್ರವನ್ನು ಯಾವುದೇ ಸಾಂವಿಧಾನಿಕ ಹುದ್ದೆಯಲ್ಲಿ ಇಲ್ಲದೇ ಇರುವ ನಾವು ನೀವು ಬರೆದ್ರೆ ಓಕೆ. ಪ್ರಿಯಾಂಕ ಖರ್ಗೆ ಅವರು ಒಂದು ರಾಜ್ಯದ ಗೃಹ ಸಚಿವರು. ಅವರು ಪತ್ರ ಬರೆದು ಮನವಿ ಮಾಡೋದೇನಿದೆ, ಕಾಂಪಿಟೆಂಟ್ ಅಥಾರಿಟಿಯಿಂದ ನೋಟಿಸ್ ಕೊಡಿಸ್ಬೇಕಪ್ಪ, ನೋಟಿಸ್ ಕೊಡಿಸ್ಬೇಕ್ರಿ. ಪತ್ರ ಬರೆದು ಮನವಿ ಮಾಡಿಕೊಳ್ಬೇಕಾ ಒಂದು ರಾಜ್ಯದ ಗೃಹ ಸಚಿವರು? ಸರ್ಕಾರ ಇದೆ, ಆಡಳಿತ ಇದೆ, ಇದನ್ನು ಕೇಂದ್ರ ಸರ್ಕಾರದಿಂದ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. BJP ಆಡಳಿತದ ಯಾವ ರಾಜ್ಯದ ಸರ್ಕಾರದಿಂದಲೂ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ನಾನ್ BJP ಸ್ಟೇಟ್ಸ್ ಮಾಡಬೇಕು, ನಾನ್ NDA ಸ್ಟೇಟ್ಸ್ ಮಾಡಬೇಕು. ಕರ್ನಾಟಕಕ್ಕಿಂತ ಬೇಕಾ? ಯಾಕೆ ಮೋಹನ್ ಭಾಗವತರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು? ನಿಮ್ಮ ಉತ್ತರದ ನಿರೀಕ್ಷೆಯಲ್ಲಿದ್ದೇವೆ, ಉತ್ತರ ಬರೆಯಿರಿ. ವೈ? ಕಾಂಪಿಟೆಂಟ್ ಅಥಾರಿಟಿ ನೋಟಿಸ್ ಕೊಡಿಸ್ಬೇಕ್ರಿ. 1 ವಾರ 15 ದಿವಸದಲ್ಲಿ ಈ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡದೆ ಹೋದರೆ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ, ನಿಮ್ಮ ಮೇಲೆ ನೋಟಿಸ್ ಕೊಡಿಸ್ಬಿಡ್ಬೇಕಪ್ಪ. ಮನವಿ ಏನಿದೆ ಅದರಲ್ಲಿ ಅಲ್ವಾ? We therefore request the RSS. What is there to request? Request the RSS to depute its authorized office bearers to explain the legal grounds on which an organization of such magnitude continue to function with anonymity or without being formally registered as a legal entity or as a body of individuals under the applicable laws. ಇಷ್ಟೆಲ್ಲ ಬರೆಯೋ ಬದಲು ಇಂತಿಂಥ ಕಾನೂನಿನ ಅಡಿಯಲ್ಲಿ ನೀವು ನೋಂದಣಿಯಾಗುವುದು ಕಡ್ಡಾಯ ಯಾಕೆ ಮಾಡಿಸ್ಕೊಂಡಿಲ್ಲ ಅಂತ ಕೇಳಿ.
ಇಷ್ಟು ದೊಡ್ಡ ಸೆಂಟೆನ್ಸ್ ಬದಲು ಬ್ರ್ಯಾಕೆಟ್ನಲ್ಲಿ ಕಾನೂನಿನ ಸಂಖ್ಯೆಯನ್ನು ಹಾಕಿದ್ರೆ ಮುಗಿದೋಯ್ತಪ್ಪ. ಈ ಕಾನೂನಿನ ಅಡಿಯಲ್ಲಿ ನೀವು ನೋಂದಣಿ ಮಾಡಿಕೊಳ್ಳುವುದು ಕಡ್ಡಾಯ. ಲಾ ಆಫ್ ದ ಲ್ಯಾಂಡ್ ಹೇಳುತ್ತದನ್ನು, ಮಾಡಿಸ್ಕೊಳ್ಳಿ ಅದನ್ನ ಅಂತ ಹೇಳ್ಬಿಟ್ರೆ ಮುಗಿದೋಯ್ತು. In a constitutional democracy, no organization, however old, large and influential, can remain above scrutiny. Every citizen, association, institution and body that operates in public life expected to comply with the law. In Bharat, even a Safai Karmachari must be registered to avail government benefits. ಸರ್ಕಾರದ ಲಾಭಗಳನ್ನು ತೆಗೆದುಕೊಳ್ಳಬೇಕು ಅಂದರೆ ಸಫಾಯಿ ಕರ್ಮಚಾರಿಗಳು ಕೂಡ ನೋಂದಣಿಯಾಗಿರಬೇಕಾಗಿರುವುದು ಕಡ್ಡಾಯ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ. RSS ಹೇಳ್ತಾ ಇದೆ ನಾವ್ಯಾವ ಸರ್ಕಾರಿ ಸವಲತ್ತುಗಳನ್ನು ತಗೊಳ್ತಾ ಇದ್ದೀವಿ ಅಂತ, ನಾವ್ಯಾವ ಸರ್ಕಾರಿ ಸವಲತ್ತು ತಗೊಳ್ತಿದ್ದೀವಿ ಅಂತಿದ್ದಾರೆ ಅವರು. ಅಂದರೆ ಬೇಸಿಕಲಿ ಒಂದು ರಾಜ್ಯದ, ಇಷ್ಟು ದೊಡ್ಡ ರಾಜ್ಯದ ಗೃಹ ಸಚಿವರಾಗಿ ಮೋಹನ್ ಭಾಗವತರಿಗೆ ಮನವಿ ಪತ್ರ ಕೊಡೋದು ಏನಿತ್ತು ಅಂತ ನನ್ನ ಪ್ರಶ್ನೆ ಅಷ್ಟೇ. ಸಂವಿಧಾನದ ಇಂಥ ವಿಧಿ ನಿಮ್ಮಂಥ ಸಂಘಟನೆ ನೋಂದಣಿಯಾಗುವುದನ್ನು ಕಡ್ಡಾಯ ಮಾಡುತ್ತೆ. ಇಂಥ ವಿಧಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಯಾವ ವಿಧಿ ನನಗೆ ಗೊತ್ತಿಲ್ಲ. ಯಾವುದಾದ್ರೂ ಅಂಥದ್ದೊಂದು ವಿಧಿ ಇದ್ದರೆ, ಯಾವುದಾದ್ರೂ ಒಂದು ಆರ್ಟಿಕಲ್ ಇದ್ದರೆ ನೋಡಿ, ಸಂವಿಧಾನದ ಇಂಥದ್ದು ಆರ್ಟಿಕಲ್ಲು ನೀವು ನೋಂದಣಿಯಾಗುವುದು, ರಿಜಿಸ್ಟರ್ ಆಗೋದು ಕಡ್ಡಾಯ ಅಂತ ಹೇಳ್ತಾ ಇದೆ. ಯಾಕೆ ರಿಜಿಸ್ಟರ್ ಆಗಿಲ್ಲ ಕೇಳಿಬಿಟ್ರೆ ಮುಗಿದೋಯ್ತು. ಮನವಿ ಪತ್ರ ಅಲ್ರಿ, ನೋಟಿಸ್ ಕೊಡಬೇಕು. ನೋಟಿಸ್ಗೆ ಉತ್ತರ ಕೊಡಲಿಲ್ವಾ? ಗೌರ್ಮೆಂಟ್ ಮಷಿನರಿ ಇದೆ, ರೇಡ್ ಮಾಡಿ. RSS ಕಚೇರಿ ಇದೆಯಪ್ಪ, ಈ ಕಚೇರಿ ಯಾರ ಹೆಸರಿನಲ್ಲಿದೆ? ನಿಮ್ಮ ಆರ್ಗನೈಸೇಷನ್ನೇ ರಿಜಿಸ್ಟರ್ ಆಗಿಲ್ಲ ಅಂದರೆ ಕಚೇರಿ ಹೆಂಗೆ ರಿಜಿಸ್ಟರ್ ಮಾಡಿದ್ರಿ? ಇದಕ್ಕೆ ಯಾರು ದುಡ್ಡು ಕೊಟ್ಟರು? ಯಾರ್ಯಾರಿಂದ ದೇಣಿಗೆ ತಗೊಂಡ್ರಿ? ಕೇಳಿ. ಮನವಿ ಮಾಡ್ಕೊಳ್ಳೋದೇನಿದೆ ಅದರಲ್ಲಿ? ಮನವಿ ಪತ್ರ ಕೊಡೋದೇನಿದೆ ಅಲ್ಲವೇ? ಇಂಥದ್ದೊಂದು ಪತ್ರವನ್ನಂತೂ ಬರೆದಿದ್ದಾರೆ. ಈ ವಿಷಯವನ್ನು ಮೋಹನ್ ಭಾಗವತ್ ಅವರು ಸರಸಂಘ ಚಾಲಕರು ಕೇರಳದ ತ್ರಿಶೂರ್ನಲ್ಲಿದ್ದರು. ಅವರ ಎದುರಿಗೆ ಈ ಪ್ರಶ್ನೆಯನ್ನು ಕೇಳಲಾಯಿತು. ಕರ್ನಾಟಕ ಸರ್ಕಾರದ ಪ್ರಶ್ನೆ ಇದು ಅಂತ ಅವರೊಂದು ಉತ್ತರ ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ ಒಮ್ಮೆ. ಸಂವಿಧಾನದ ವಿಧಿ, ಕಾನೂನಿನ ಇಂತಿಂಥ ಕಲಂ ಪ್ರಕಾರ ನೀವು ನೋಂದಣಿ ಮಾಡಿಕೊಳ್ಳಬೇಕಾಗಿರೋದು ಕಡ್ಡಾಯ ಅಂತ ನೋಟಿಸ್ ಕೊಡ್ರಿ ಅಂತ ಯಾಕಂದೆ ಅಂದರೆ, ಇನ್ನು ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಮಾತಾಡೋಣ, ನಾಳೆ ನಾಡಿದ್ದು ಒಂದು ಡಿಬೇಟೇ ಮಾಡೋಣ ಅಂತ ಯಾವ ವಿಧಿ, ಯಾವ ಕಲಮು ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಇದ್ದಿದ್ರೆ ಇಷ್ಟು ದಿವಸ ಸುಮ್ಮನೆ ಬಿಡ್ತಿದ್ರೇನ್ರಿ? 1925ರಲ್ಲಿ ಸಂಘ ಹುಟ್ಕೊಂಡ್ತಪ್ಪ. ಅದಾದಮೇಲೆ 22 ವರ್ಷ ಬ್ರಿಟಿಷರಿದ್ದರು. ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಿರಲಿಲ್ವ ಅವರು? ಆಯ್ತಪ್ಪ, ಬ್ರಿಟಿಷರು, RSS ಇವರು ಹೇಳ್ತಾರಲ್ಲ, ಕೈ ಜೋಡಿಸ್ಬಿಟ್ಟಿದ್ರು ಅವರು ಒಬ್ರಿಗೊಬ್ಬರು. 1947ಕ್ಕೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದ ನಂತರ ಇಷ್ಟು ವರ್ಷಗಳ ಕಾಲ ಬಹುತೇಕ ಅವಧಿಯನ್ನು ಪ್ರಿಯಾಂಕ ಖರ್ಗೆ ಅವರ ಪಕ್ಷವೇ ಆಳ್ವಿಕೆ ಮಾಡ್ತು ದೇಶವನ್ನು. ಬಿಡ್ತಿದ್ರು ಅವರು ಸುಮ್ಮನೆ? ನೋಂದಣಿ ಕಡ್ಡಾಯ ಅನ್ನೋದಾಗಿದ್ದರೆ ನೋಟಿಸ್ ಕೊಟ್ಟು, ನಾನು ಹೇಳಿದ್ನಲ್ಲ ಆವಾಗ, ನೋಟಿಸ್ ಕೊಟ್ಟು ಉತ್ತರ ಕೊಡದೇ ಇದ್ದರೆ ರೇಡ್ ಮಾಡಿ ಬಾಗಲಾಕಿರೋರು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಯಾವ್ದಾದ್ರು ಒಂದು ಕಲಮ್ಮು, ಯಾವ್ದಾದ್ರು ಒಂದು ವಿಧಿ ಇದ್ದರೆ, ಆರ್ಟಿಕಲ್ ಇದ್ದರೆ ಸಂವಿಧಾನದಲ್ಲಿ ಅದನ್ನು ಮೆನ್ಷನ್ ಮಾಡಿ ಪತ್ರ ಬರೆದಿದ್ದರೆ ಇನ್ನೂ ಚೆನ್ನಾಗಾಗಿರೋದು. ಸಂವಿಧಾನದ ಇಂಥ ಆರ್ಟಿಕಲ್ ಪ್ರಕಾರ, ಕಾನೂನಿನ ಇಂಥ ಕಲಂ ಪ್ರಕಾರ ನೀವು ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳಬೇಕು. ಆವಾಗ ಅದು ಪತ್ರ ಆಗ್ತಿರಲಿಲ್ಲ, ನೋಟಿಸ್ ಆಗ್ತಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.